ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮನೆ ಹತ್ರ ಇರುವಂತಹ ಹೂವಿನ ಗಿಡನೂ ಏನಾದರೂ ತೋರಿಸ್ತಾ ಇದೆ. ಇವತ್ತು ರೋಡ್ ತೋರಿಸ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ. ವ್ಲಾಗ್ ಅಂತ ಹೇಳ್ತೀನಿ. ಸ್ವಲ್ಪ ಮಾತುಗಳು ಜಾಸ್ತಿ ಇರುತ್ತೆ. ಸಾರಿ, ವ್ಲಾಗ್ಗಿಂತ ಮಾತುಗಳನ್ನೇ ಜಾಸ್ತಿ ಆಡಿದ್ದೀನಿ. ಬೇಜಾರು ಮಾಡ್ಕೊಬೇಡಿ, ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಇವಾಗ ನಾವು ಹೋಗ್ತಾ ಇರೋದು ನಾವು ಅಡುಗೆ ಮನೆಯಲ್ಲಿ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ಸ್ವಲ್ಪ ವಾರ್ಡ್ರೋಬ್ಗೆಲ್ಲ ಕಲರು, ಫಾರ್ಮಿಕ್ಸ್ಗೆಲ್ಲ ಬೇಕಲ್ವಾ ಕಲರ್ಸು, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಅದು ಮುಗಿಸ್ಕೊಂಡು ಇವಾಗ ಚನ್ನರಾಯಪಟ್ಟಣ ಹೋಗ್ತಾ ಇದ್ವಿ. ಯಾಕಂದರೆ ನಾನು ಒಂದು ಹೊಸ ಮೊಬೈಲ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಯಾಕಂದರೆ ನನ್ನ ಮೊಬೈಲ್ನಲ್ಲಿ ಅಷ್ಟು ಕ್ಲಾರಿಟಿ ಬರ್ತಾಯಿಲ್ಲ ವಿಡಿಯೋ, ಹಾಗೆ ತುಂಬ ಅಂದರೆ ತುಂಬಾ ಹ್ಯಾಂಗ್ ಆಗ್ತಾಯಿದೆ. ಸೊ ಮೊಬೈಲ್ ಕೆಡೋದಕ್ಕೆ ಮುಂಚೆನೇ ಹುಷಾರಾಗಬೇಕಲ್ವ, ಯಾಕಂದರೆ ಚಾನಲ್ ಬೇರೆ ಇದೆ ನಂದು. ಸೊ ಹಾಗಾಗಿ ಅದ್ರ ಜೊತೆಗೆ ಮನೆಯಲ್ಲಿ ಚೇರ್ಗಳೆಲ್ಲ ಹಾಳಾಗಿತ್ತು. ಒಂದು 4-5 ಚೇರ್ ತೊಗೊಳ್ಳೋಣ ಅಂತಲೂ ಕೂಡ ಹೋಗಿದ್ವಿ. ಮೊದಲು ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅದಕ್ಕಿಂತ ಮುಂಚೆ ಮೊಬೈಲ್ ಅಂಗಡಿಗೆ ಹೋದ್ವಿ. ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ನಿಜವಾಗ್ಲೂ ನಾನು ಕೊನೆಯಲ್ಲಿ ಮನೆಗೆ ಹೋದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತಲೆ ಅಂತೂ ತುಂಬಾ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಮೊಬೈಲೇ ತೊಗೋಬಾರ್ದು ಅನ್ನೋ ರೇಂಜಿಗೆ. ಸೊ ನೋಡಿ, ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ. ಸೊ ಎಸ್, ಇವಾಗ ನಾವು ಸ್ವಲ್ಪ ಮೊಬೈಲ್ ತೊಗೊಳೋಕ್ಕೆ ಅಂತ ಬಂದೆ. ತುಂಬ ತಲೆ ಕೆಟ್ಟೋಯ್ತು. ಇವಾಗ ಮತ್ತೆ ಹೋಗ್ತಾ ಇದ್ದೀನಿ ಮೊಬೈಲ್ ತೊಗೊಳೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಸ್ವಲ್ಪ ಚೇರ್ಗಳು ಬೇಕಿತ್ತು ಮನೆ ಹತ್ರ ಹೊರಗಡೆ ಹಾಕೊಳ್ಳೋದಕ್ಕೆ. ಯಾರಾದರೂ ಬಂದರೆ ಕುತ್ಕೊಳ್ಳೋದಕ್ಕೆಲ್ಲ ಬೇಕಿತ್ತಲ್ವ ಮನೆ ಹೊರಗಡೆ. ಸೊ ಹಾಗಾಗಿ ಇವಾಗ ಚೇರ್ಗಳು ತೊಗೊಂಡು ಹಾಗೆ ಮೊಬೈಲ್ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಫೈನಲ್ ಮಾಡಬೇಕಿತ್ತು. ಕೆಲವೊಂದು ತಲೆ ತಿಂತಾರೆ ಮೊಬೈಲ್ ಅಂಗಡಿಯವರಂತೂ, ಸಿಕ್ಕಾಪಟ್ಟೆ ತಲೆ ತಿಂತಾರೆ. ನಾವು ಯಾವ್ದು ಕೊಡಿ ಅಂತೀವಿ ಅದಕ್ಕಿಂತ ಜಾಸ್ತಿ ಬೇರೆದಕ್ಕೆ ಹೇಳ್ತಾರೆ. ಅದಕ್ಕೆ ಫೈನಲ್ ಮಾಡ್ಕೋಬೇಕಿತ್ತು. ನನ್ನ ತಮ್ಮನ ತಂಗಿನ ಎಲ್ಲರನ್ನೂ ವಿಚಾರಿಸ್ಕೊಂಡೆ ಯಾವ ಮೊಬೈಲ್ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಹೇಳಿದ್ದಾರೆ ಆ ಮೊಬೈಲ್ ತೊಗೊಳೋದಕ್ಕೆ ಅಂತ ಹೋಗ್ತೀವಿ. ಅದಾದಮೇಲೆ ನಿಮಗೆ ಯಾವ ಮೊಬೈಲ್ ತೊಗೊಂಡೆ ಅಂತ ಆಮೇಲೆ ಶೇರ್ ಮಾಡ್ತೀವಿ. ಇವತ್ತು ಮೊಬೈಲ್ ತೊಗೊಳೋಕ್ಕೆ ಅಂತ ಹೇಳಿ ಹೋಗಿದ್ದು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಹಾಗೆ ಮೊಬೈಲ್ ಶಾಪಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನಮಗೆ ಫ್ರೀನೇ ಬಿಡ್ತಾ ಇಲ್ಲ. ಒಬ್ರು ತಪ್ಪೋ ಒಬ್ರು ನಾವು ಕೇಳಿರೋ ಮಾಡೆಲ್ಗಿಂತ ಬೇರೆ ಮಾಡೆಲ್ ಮೊಬೈಲ್ಗಳನ್ನೇ ಹೇಳ್ತಾ ಇದ್ದಾರೆ. ಸೊ ನಾವು ಕಂಪಲ್ಸರಿಯಾಗಿ ತಗೋಬೇಕು ಅಂತ ಏನು ಅನ್ಕೊಂಡಿದ್ವಿ, ಒಂದು ಮೊಬೈಲ್ನ ಇವಾಗ ಓಪೋನೋ ವಿವೋನೋ ಯಾವುದೋ ಒಂದು ಬ್ರ್ಯಾಂಡಿಂದು ತಗೋಬೇಕು ಅಂತ ಹೋಗ್ತೀವಿ. ಸೊ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಮಾಡಿಬಿಟ್ರು ಯಾವ್ದು ತಗೊಳ್ಳೋದು ಅನ್ನೋ ರೇಂಜಿಗೆ. ನಾನು ಇಲ್ಲಿ ಮನೆಯಿಂದ ಫಿಕ್ಸ್ ಆಗಿ ಹೋಗಿದ್ದೆ. ಸೊ ವಿವೋ ಅಂತೂ ತುಂಬಾ ವರ್ಷಗಳಿಂದ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ 1-2 ವರ್ಷ ಅಬ್ಬಬ್ಬಾ ಅಂದ್ರೆ 3 ವರ್ಷ ಯೂಸ್ ಮಾಡ್ಬೋದು ಅಷ್ಟೇನೆ. ಸೊ ಅದರಲ್ಲಿ ಹ್ಯಾಂಗ್ ಆಗೋದು ಜಾಸ್ತಿ. ಆಮೇಲೆ ಕ್ವಾಂಟಿಟಿ ಏನು ಕ್ಯಾಮ್ರಾದೆಲ್ಲ ಕ್ವಾಲಿಟಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ತುಂಬಾನೇ ಒಂದು ಚೆನ್ನಾಗಿರೋದಿಲ್ಲ ನನ್ನ ಪ್ರಕಾರ ಕೇಳಿದ್ರೆ. ವಿವೋ ಓಪೋ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ಯಾಮ್ಸಂಗು ಕೂಡ ನಮ್ಮ ಮನೆಯವರು ಆಲ್ರೆಡಿ ಯೂಸ್ ಮಾಡಿದ್ರು, ಅದು ಕೂಡ ಅಷ್ಟೇನ್ ಚೆನ್ನಾಗಿಲ್ಲ ಅಂತ ಅನಿಸ್ತಿತ್ತು. ಅವರು ಬೇಡ ನಾವು ಅದನ್ನೆಲ್ಲ ಯೂಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ರು. ನಾನ್ ಅನ್ಕೊಂಡಿದ್ದು ಫೈನಲ್ ಆಗಿ ನನ್ನ ತಂಗಿ ಅಲ್ಲೇ 2 ವರ್ಷದಿಂದ ಒನ್ ಪ್ಲಸ್ ನೇ ಯೂಸ್ ಮಾಡ್ತಾ ಇರೋದು. ಸೊ ನಾನೇನ್ ಅನ್ಕೊಂಡೆ, ತಗೊಳ್ಳೋದಿದೆ ಲಾಸ್ಟ್. ಪದೇ ಪದೇ ನಾನು ಚೇಂಜ್ ಮಾಡೋದಕ್ಕೆ ಆಗಲ್ಲ, ನಂಗೆ ಸಾಕಾಗಿದೆ. ಯಾಕಂದ್ರೆ 2 ವರ್ಷ 3 ವರ್ಷಕ್ಕೊಂದ್ಸರಿ ಮೊಬೈಲ್ ನಾನು ಚೇಂಜ್ ಮಾಡ್ಕೊಂಡೇ ಬಂದಿದ್ದೀನಿ. ಯಾಕಂದ್ರೆ ಒಂದು ಹ್ಯಾಂಗ್ ಆಗುತ್ತೆ, ಇಲ್ಲ ಅಂತಂದ್ರೆ ಕ್ವಾಲಿಟಿ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಸೊ ತುಂಬಾನೇ ಬಿಸಿ ಆಗ್ತಾ ಇರುತ್ತೆ ಮೊಬೈಲು. ಆಮೇಲೆ ಬ್ಯಾಟ್ರಿ ಪಿಕಪ್ ಚೆನ್ನಾಗಿ ಬರೋದಿಲ್ಲ. ಈ ತರ ಪ್ರಾಬ್ಲಮ್ ಆಗಿ 1-2-3 ಸರಿ ಚೇಂಜ್ ಮಾಡಿದ್ದೀನಿ. ಅದು ವಿವೋನೇ ತಗೊಂಡಿದ್ದೀನಿ. ಏನಕ್ಕೆ ಅಂತ ಅಂದ್ರೆ ಅಷ್ಟು ತಲೆ ತಿಂತಾರೆ ಮೊಬೈಲ್ ಅಂಗಡಿಲಿ. ಹೋಗಿ ಕುತ್ಕೊಂಡ್ರೆ ಸಾಕು. ನಾನು ಹೇಳ್ತಾ ಇದ್ದೀನಿ ಒನ್ ಪ್ಲಸ್ ನಾಟ್ 3 ನ ಕೊಡಿ ನನಗೆ. ಸೊ ನನ್ಗದ್ ಸಾಕು ಅಂತ ಹೇಳ್ಬಿಟ್ಟು ಅವರು, ಇಲ್ಲ ಮೇಡಮ್ ಇದಕ್ಕಿಂತ ಓಪೋ ಚೆನ್ನಾಗಿದೆ, ಓಪೋ ಇವಾಗ ಬಿಟ್ಟಿದಾರಲ್ಲ ಸೂಪರ್ ಆಗಿದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾನು ಕೊನೆಗೆ ಸೊ ಬೇಡ, ನನ್ಗೆ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಐಡಿಯಾ ಇಲ್ಲ ಮೊಬೈಲ್ ಬಗ್ಗೆ. ಸೊ ಹಂಗಾಗಿ ಏನ್ ಮಾಡಿದೆ, ನನ್ನ ತಂಗಿಗೆ ಗೊತ್ತು ಅವಳಿಗೆ. ಸೊ ಅವಳಿಗೆ ಟ್ರೈ ಮಾಡೋಣ ಅಂದ್ರೆ ಅವಳು ಇವಾಗ ಆಲ್ರೆಡಿ ಹೋದ್ ಶುಕ್ರವಾರದಿಂದ ಅವಳು ಗೌರ್ಮೆಂಟ್ ಸ್ಕೂಲಿಗೆ ಕೆಲಸ ಆಗಿದೆ ಅಲ್ವಾ ಅವಳದು. ಸೊ ಹಂಗಾಗಿ ಅವಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಹಾಲೇನೆ. ಅವಳು ಕೂಡ ಮೊಬೈಲ್ನೆಲ್ಲ ಸೈಲೆಂಟ್ ಮಾಡಿಟ್ಟಿರ್ತಾಳೆ, ಸ್ಕೂಲ್ಗೆ ಹೋಗಿರ್ತಾಳೆ, ರಿಸೀವ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ನನ್ನ ತಮ್ಮಂಗ್ ಮಾಡಿದೆ. ನನ್ನ ತಮ್ಮನು ಕೂಡ ಇವತ್ತೇ ತಗೊಳ್ಳೋದಕ್ಕೆ ಅಂತ ಹೇಳಿ ಹೋಗಿದ್ದಾನೆ ಮೊಬೈಲ್ನ. ಸೊ ನಾನು ಯಾರನ್ನ ಕೇಳಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟೊಂದೆಲ್ಲ ತಿಳ್ಕೊಂಡ್ರವ್ರು ಯಾರು ಇಲ್ಲ ನಮ್ಮ ಕಡೆ ಮೊಬೈಲ್ ಬಗ್ಗೆ. ಸೊ ಅವ್ರಿಬ್ರನ್ನ ಕೇಳೋಣ ಅನ್ಕೊಂಡೆ. ಅವ್ನು ಹೇಳ್ದ 11R ಅಂತ ಹೇಳ್ಬಿಟ್ಟು ಒನ್ ಪ್ಲಸ್ ಎಲ್ಲ ಬಿಟ್ಟಿದ್ದಾರೆ ಅಕ್ಕ, ತುಂಬಾನೇ ಚೆನ್ನಾಗಿದೆ, ಅದನ್ನೇ ತಗೊಂಡ್ಬಿಡಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನೋಡೋಣ ಅಂದ್ರೆ ಆ ಮಾಡೆಲು ಇಲ್ಲ, ಇವತ್ತು ಸಂಜೆ ಒಳಗೆ ಬೇಕಾದ್ರೆ ತರಿಸ್ಕೊಡ್ತೀವಿ ಅಂತ ಬೇರೆ ಹೇಳ್ತಾರೆ. ನಾವು ಸಂಜೆವರೆಗೂ ವೆಯ್ಟ್ ಮಾಡೋದಕ್ಕಾಗಲ್ಲ. ಅವ್ರು ಸಂಜೆ ಅಂತ ಹೇಳ್ತಾರೆ, ಅದಾದ್ಮೇಲೆ ನೈಟ್ ಅಂತ ಹೇಳ್ತಾರೆ. ಸೊ ಅವ್ರನ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಅವ್ರು ಯಾವಾಗ ಬೇಕು ಹೇಗ್ ಬೇಕು ಹಾಗೆ ಟರ್ನ್ ಆಗ್ಬಿಡ್ತಾರೆ. ಸೊ ಮೊಬೈಲ್ ಅಂಗಡಿಯವರು
ಆ, ಅದು ಬೇಡ ಓಕೆ. ನಾವು ನನ್ನ ತಮ್ಮ ಫೋನ್ ಮಾಡ್ತಾನೆ, ಒಂದು ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳ್ದ. ಸೊ ಓಕೆ ಆಯ್ತು, ನೆಕ್ಸ್ಟ್ ಅಂಗಡಿ ನೋಡೋಣ ಅಂತ ಹೇಳಿ ಹೋದ್ರೆ ಅವರು ಅಷ್ಟೇ ತಲೆ ತಿಂತಾ ಇದ್ದಾರೆ ನಮ್ಗೆ. ಮೇಡಮ್ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಒನ್ ಪ್ಲಸ್, ಸೊ ಇದನ್ನ ಯೂಸ್ ಮಾಡಿ ಅದನ್ನ ಯೂಸ್ ಮಾಡಿ ಅಂತ. ನಾನು ಯಾವ್ದು ಹೇಳ್ತಾ ಇದ್ದೀನಿ ಯಾವ ಅಂಗಡಿಲೋ ಅದನ್ನ ಕೊಡ್ತಾನೆ ಇಲ್ಲ, ಬೇರೆದೆಲ್ಲ ತೋರಿಸ್ತಾ ಇದಾರೆ, ಬೇರೆದೆಲ್ಲ ಫೀಚರ್ಸ್ಗಳನ್ನ ಹೇಳ್ತಾ ಇದಾರೆ, ಒಂದಕ್ಕೊಂದು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಮ್ಗೆ ಅಲ್ಲೇ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಸೊ ಓಕೆ ಅಲ್ಲಿಗೆ 2 ಅಂಗಡಿನೂ ಹಾಗೆ ಪೆಂಡಿಂಗ್ ಇಟ್ಬಿಟ್ಟು, ಇಲ್ಲ ನನ್ನ ತಮ್ಮ ನನಗೆ ಕಾಲ್ ಮಾಡ್ತಾನೆ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಆಚೆಗೆ ಬಂದ್ವಿ. ನನಗೆ ಬೇರೆ ತಗೋಬೇಕು ಅನ್ನೋದು ನನ್ನ ಮನಸ್ಸಲ್ಲೂ ಕೂಡ ಇರಲಿಲ್ಲ. ನಾನು ಹೇಗೆ ಅಂತಂದ್ರೆ ಒಂದು ತಗೋಬೇಕು ಅಂತ ಅನ್ಕೊಂಡ್ರೆ ಅದು ತಗೊಳ್ಳೇಬೇಕು, ಹೆಂಗಾದ್ರೂ ಮಾಡಿ ಅದನ್ನೇ ತಗೋಬೇಕು. ಬೇರೆ ತಗೊಂತು ಅಂದ್ರೆ ನನ್ನ ಮನಸ್ಸೆಲ್ಲ ಬರೀ ಅಯ್ಯೋ ಅದನ್ನೇ ತಗೊಂಡಿದ್ರೆ ಆಗ್ತಿತ್ತಲ್ಲ ಅಂತ ಒದ್ದಾಡ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮನೆಯವ್ರು ಏನ್ ಮಾಡಿದ್ರು, ಇಲ್ಲ ನೀನು ಮೊದ್ಲಿಂದಾನು ಆಲೆ 3-4 ದಿವಸದಿಂದನೂ ನಮ್ಮನೆಯವ್ರಿಗೆ ಹೇಳಿದ್ ಬಂದೆ ಒನ್ ಪ್ಲಸ್ ತಗೊಂಡ್ಬಿಡೋಣ. ಯಾಕಂದ್ರೆ ನನ್ನ ತಂಗಿನೂ ಯೂಸ್ ಮಾಡ್ತಾ ಇದ್ದಾಳೆ. ಸೊ ಅವಳು ನೋಡ್ತೀನಲ್ವಾ, ಅವಳು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾಳೆ, ಆಲೆ 2 ವರ್ಷ ಆಗಿದೆ ಅವಳು ತಗೊಂಡು, ಏನು ಪ್ರಾಬ್ಲಮ್ ಆಗಿಲ್ಲ, ಮತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದೆ. ಅದಾದ್ಮೇಲೆ ಮತ್ತೆ ಅಂಗಡಿಗೆ ಬಂದ್ವಿ. ಸ್ವಲ್ಪ ಇವರು ನಮ್ಮ ಯಜಮಾನ್ರು ಕಡೆಯವ್ರು ಯಾರ್ಯಾರು ಮನೆಗಳಿಗೆ ಹೋಗ್ಬೇಕಿತ್ತು ಅಲ್ಲೆಲ್ಲ ಹೋದ್ವಿ. ಊರ್ಗ್ ಹೋಗೋಣ ಅಂತ ಅನ್ಕೊಂಡ್ವಿ, ಅದು ಕೂಡ ಇವತ್ತು ಆಗ್ಲಿಲ್ಲ. ಸೊ ಮತ್ತೆ ಮೊಬೈಲ್ ಅಂಗಡಿಗೆ ಬಂದು ಇಲ್ಲ ಸರ್ ನಮಗೆ ನಾಟ್ 3ನೇ ಸಾಕು. ನನ್ನ ತಮ್ಮಂಗೂ ಮತ್ತೆ ನನ್ನ ತಂಗಿಗೆ ಇಬ್ರಿಗೂ ಕೂಡ ಕಾಲ್ ಮಾಡಿದೆ. ನನ್ನ ತಂಗಿ ಹೇಳಿದ್ಲು, ಇಲ್ಲ ತುಂಬಾ ಚೆನ್ನಾಗಿದೆ ರಂಜು, ನನ್ನ ಮೊಬೈಲ್ ನನ್ನ ತರದೇ ಬೇಕಾದ್ರೆ ತಗೋ, ಇಲ್ಲಾಂದ್ರೆ ನನ್ಗಿಂತ ಚೆನ್ನಾಗಿರೋದು ಇನ್ನೂ ಇವಾಗ ಬರ್ತಾ ಇದಾವೆ, ಸೊ ಅದಕ್ಕೆ ಬೇಕಾದ್ರೆ ಅಪ್ಡೇಟ್ ಆಗು ಅಂತ ಹೇಳ್ಬಿಟ್ಟು. ಬಟ್ ಸಾಕು ನನ್ನ ತಂಗಿ ತರದೆ ಅಂತ ಅನ್ಕೊಂಡು ನಾನು ಇವಾಗ ಬಂದು ಅವ್ರಿಗೆ, ಇಲ್ಲ ಅದೇ ಸಾಕು ನಮ್ಗೆ, ಫೈನಲ್ ಆಗಿ ಒನ್ ಪ್ಲಸ್ ಕೊಡಿ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಬಿಲ್ ಪೇ ಮಾಡ್ತಾ ಇದೀವಿ, ಎಲ್ಲನೂ ಕೂಡ ಬಿಲ್ ಹಾಕ್ತಾ ಇದಾರೆ, ಬಿಲ್ ಪೇ ಮಾಡೋದಕ್ಕೆ ಹೋಗ್ತಾ ಇದೀವಿ. ಆಗ್ಲೂ ಮೇಡಮ್ ಇನ್ನೊಂದ್ಸಲ ಯೋಚನೆ ಮಾಡಿ, ಒಂದೇ ಸಲ ನೀವು ತಗೊಳ್ಳೋದು, ಸೊ ಇನ್ನೊಂದ್ಸಲ ಯೋಚನೆ ಮಾಡಿ ಅಂತ ಮತ್ತೆ ತಲೆ ತಿನ್ಕೊಂಡು ಮತ್ತೆ ಓಪೋಗೆ ಬಂದು ನಿಂತ್ಕೋತಿದ್ದಾರೆ. ಆಮೇಲೆ ಇಲ್ಲ ರೀ ಪೇ ಮಾಡ್ಬಿಡಿ, ಸೊ ನಾನು ಒನ್ ಪ್ಲಸ್ಸೇ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಆಗ ಒನ್ ಪ್ಲಸ್ ತಗೊಂಡ್ವಾ. ಅದಾದ್ಮೇಲೆ ಸ್ವಲ್ಪ ಬಿಲ್ ಎಲ್ಲ ಹಾಕ್ಸೋ ಸ್ವಲ್ಪ ಲೇಟ್ ಆಯ್ತು. ಅದಾದ್ಮೇಲೆ ನಾನು, ಇಲ್ಲ ನಾನು ಕಾರೊಳಗೆ ಹೋಗಿ ಕುತ್ಕೊಂಡ್ಬಿಡ್ತೀನಿ, ನೀವು ಎಲ್ಲಾನು ಇಸ್ಕೊಂಡು ಎಲ್ಲಾನು ನೋಡ್ಕೊಂಡು ಮೊಬೈಲ್ ಎಲ್ಲ ಓಪನ್ ಮಾಡಿಸ್ಕೊಂಡು ತಗೊಂಡ್ ಬನ್ನಿ, ನಾನು ಅಲ್ಲಿರ್ತೀನಿ ಅಂತ ಹೇಳ್ಬಿಟ್ಟು ಆಚೆಗೆ ಬಂದ್ಬಿಟ್ವಿ. ಅದು ಅಲ್ಲದೆ ಮಧ್ಯಾಹ್ನ ಊಟನೇ ಮಾಡಿಲ್ಲ, ಈ ತರ ಒಂದು ಟೆನ್ಷನ್ ಅಲ್ಲಿ ನಮ್ಗೆ ಊಟನೇ ಆಗಿಲ್ಲ. ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿಸ್ಬಿಟ್ಟು ನನ್ನ ಕಾರೊಳಗೆ ಬಿಟ್ಬಿಟ್ಟು ಹೋದ್ರು ನಮ್ಮ ಮನೆಯವರು. ಸೊ ನನ್ಗೆ ನನ್ ಕಣ್ಣು ನೋಡ್ಬೋದು ಎಷ್ಟು ಈಗಲೂ ತಲೆ ನೋವ್ತಾ ಇದೆ ನನ್ಗೆ. ಅವ್ರು ಅಷ್ಟು ತಲೆ ತಿಂದ್ಬಿಟ್ರು, ಇಷ್ಟೊಂದು ತಲೆ ತಿಂದಿದ್ದು ನನ್ನ ಲೈಫಲ್ಲಿ ಯಾರು ನೋಡಿರ್ಲಿಲ್ಲ. ಸೊ ಫೈನಲ್ ಆಗಿ ನಾನು ಒನ್ ಪ್ಲಸ್ನ ತಗೊಂಡೆ, ನಾಟ್ 3. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಸೊ ಎಸ್, ಇಷ್ಟು ಕಾಸ್ಟ್ಲಿ ಮೊಬೈಲ್ ನಾನು ಇದೆ ಫಸ್ಟ್ ನಾನು ತಗೊಂಡಿರೋದು. 15,000 ಮೇಲೆ ನಾನು ಯಾವತ್ತೂ ಕೂಡ ತಗೊಂಡಿದ್ದವಳಲ್ಲ. ಇನ್ನು ನಮ್ಮ ಮನೆಯವ್ರು ತಗೊಂಡಿದ್ದಾರೆ, ಬಟ್ ನಾನು ಅಷ್ಟೊಂದು ಕಾಸ್ಟ್ಲಿ ಮೊಬೈಲ್ ಎಲ್ಲ ನಾನು ತಗೊಂಡೇ ಇಲ್ಲ. ಸೊ ನೋಡ್ತಾ ಇರ್ಬೋದು, ನಾನು ಇದಕ್ಕೆ ನಾನು ಯೂಸ್ ಮಾಡೋದು ಒಂದೇ ಸಿಮ್ಮು. ಸೊ ಅದನ್ನೇ ತೆಗೆದ್ಬಿಟ್ಟು ಇವಾಗ ಇದಕ್ಕೆ ನನ್ನ ಚಾನಲ್ದು ಲಿಂಕ್ ಎಲ್ಲಾನು ಹಾಕ್ಬಿಟ್ಟು ಇದಕ್ಕೆ ಅಪ್ಡೇಟ್ ಮಾಡ್ಕೊಬೇಕು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಮೊಬೈಲ್ ಅಂತೂ. ಸೊ ಸಖತ್ ಇಷ್ಟ ಆಯ್ತು ನನಗೆ. ಸೊ ನೋಡಿ, ತುಂಬಾನೇ ಇಷ್ಟ ಆಯ್ತು ಮೊಬೈಲು, ಒನ್ ಪ್ಲಸ್ ನಾಟ್ 3 ಅಂತ ಹೇಳ್ಬಿಟ್ಟು. ಸೊ ಅದ್ರದ್ದು ಲೋಗೋ ಕೂಡ ಇರುತ್ತೆ ಬ್ರ್ಯಾಂಡ್ದು. ಓಕೆ, ಇವಾಗ ಇಷ್ಟು ಕತೆಗಳಾಯ್ತು. ನಾವು ಒಂದ್ ಮೊಬೈಲ್ ತಗೊಳ್ಳೋದೆ, ಇವತ್ತೆಲ್ಲ ಕೆಲಸ ನಮ್ದು ಏನು ಇರ್ಲಿಲ್ಲ, ಜಸ್ಟ್ ಮೊಬೈಲ್ ತಗೊಂಡ್ ಬರೋದಕ್ಕೆ ಅಂತಾನೆ ನಾವು ಹೋಗಿದ್ದು. ನಾವು ಹೋಗಿದ್ದೆ ಅದಕ್ಕೋಸ್ಕರ ಮೊಬೈಲ್ ತಗೊಳ್ಳೋದಕ್ಕೆ. ಮೊಬೈಲ್ ತಗೊಳ್ಳೋದಕ್ಕೇನೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ದೀವಿ. ಓಕೆ, ಈ ಥರ ಏನಾದರೂ ನಿಮ್ಗೇನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಹೇಳ್ಬಿಟ್ಟಿದ್ದೀನಿ, ಇಲ್ಲಿ ಲೋಕಲ್ ಶಾಪ್ಗಳಿಗಂತೂ ಹೋಗೋದೇ ಇಲ್ಲ ಶಾಪ್ ಮಾಡೋದಕ್ಕೆ, ಅಂದರೆ ಮೊಬೈಲ್ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು ದೀಸಾ ಫ್ಯಾಷನ್, ಅಂದರೆ ನೀವು ಕೇಳಿರ್ತೀರ ಅಂತ ಅನಿಸುತ್ತೆ, ನೀವೇನಾದರೂ ಅವರ ಒಂದು ಸಬ್ಸ್ಕ್ರೈಬರ್ ಆಗಿದ್ದರೆ, ಅನು ಕನ್ನಡ ಬ್ಲಾಗ್ಸ್ ಅಂತ ಹೇಳಿಬಿಟ್ಟು ಅವರು ಒಂದು ದೀಸಾ ಫ್ಯಾಷನ್ನು ಒಂದು ಶಾಪ್ನ ಓಪನ್ ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದ ನಾನೊಂದು ಏನಾದ್ರು ತರಿಸ್ಕೋಬೇಕು ಅಂದರೆ, ಸ್ಯಾರಿ ಏನಾದ್ರು ತರಿಸ್ಕೊಳ್ಳೋಣ, ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಪ್ರೈಸ್ ಕೂಡ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊತಾ ಇದೆ. ಬಟ್ ಸ್ಯಾರಿಗಳು ಯಾವುದನ್ನು ಕೇಳಿದಾಗೆಲ್ಲ ಸಾಲ್ಡ್ ಔಟ್ ಅಂತಲೇ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ಡ್ರೆಸ್ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ 2 ಡ್ರೆಸ್ನ ಕೇಳಿದೆ. ಬಟ್ 2 ಕಲರಲ್ಲಿ ಇರಲಿಲ್ಲ, 1 ಕಲರ್ ಮಾತ್ರ ಇದೆ ಅಂತ ಹೇಳಿದರು. ಸೊ ಫೈನಲ್ ಆಗಿ ನಾನು ಈ ಕಲರ್ದು ತೊಗೊಂಡೆ. ಎಸ್, ಗ್ರೇ ಕಲರ್ದು ಟಾಪ್ ಇದು. ಸೊ ಇದಕ್ಕೆ ಒಂದು ಬಾಟಮ್ ಕೂಡ ಬಂದಿದೆ. ಸೊ ಬಾಟಮ್ ಬಂದು ಈ ರೀತಿ ಬಂದಿದೆ.
ಸೊ ಇದು ಮನೆ ಹತ್ರ ಹಾಕೊಳ್ಳೋದಕ್ಕೆ, ಹಾಗೆ ಇಲ್ಲೆಲ್ಲಾದರೂ ಹೊರಗಡೆ ಸುಮ್ಮನೆ ಹೀಗೆ ಅಮ್ಮನ ಮನೆಗೆ ಏನಾದರೂ ಸಿಂಪಲಾಗಿ ಹೋದರೆ ಅಥವಾ ಎಲ್ಲಾದರೂ ಹೋದರೆ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಮನೆ ಹತ್ರನೂ ಕೂಡ ಯೂಸ್ ಮಾಡೋದಕ್ಕೆ ನನಗೆ ಬೇಕಿತ್ತು. ಸೊ ಹಾಗಾಗಿ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ. ಇದು ಸಾಫ್ಟ್ ಕಾಟನು ಹಾಗಂತ ಹೇಳ್ತಿದ್ದಾಗೆ ತುಂಬಾ ಚೆನ್ನಾಗಿರುತ್ತೆ. ಸಾಫ್ಟ್ ಕಾಟನ್ ಏನಿರುತ್ತೆ ಅದನ್ನು ಮನೆ ಹತ್ರ ಹಾಕೊಳ್ಳೋದಕ್ಕೆ ಡೈಲಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ, ಕಂಫರ್ಟಬಲ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ಬೈ ಮಾಡಿದೆ. ಇದು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ, ಬಿಕಾಸ್ ಮನೆ ಹತ್ರ ಹಾಕೋಬೇಕಾದ್ರೆ ಫುಲ್ ಟೈಟಾಗೆಲ್ಲ ಹಾಕೊಳ್ಳೋದಕ್ಕಾಗಲ್ಲ. ಸ್ವಲ್ಪ ಫ್ರೀ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ಮಾಡಿದೆ. ಸೊ ಇದನ್ನೆಲ್ಲ ಸ್ಟಿಚಿಂಗ್ ಮಾಡ್ಕೊಬೇಕು. ಇನ್ನೂ ಸ್ಟಿಚಿಂಗ್ ಮಾಡ್ಕೊಂಡಿಲ್ಲ, ಮತ್ತು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಸೊ ಅವ್ರಿಗೂ ನಾನು ಏನು ಕಮೆಂಟ್ ಏನೂ ಹಾಕಿಲ್ಲ ಬಂದಾಗ್ಲಿಂದನೂ ಕೂಡ. ಸೊ ಅವ್ರಿಗೆ ತಿಳಿಸ್ಬೇಕು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ನೀವು ಯಾರಾದರೂ ಅವರ ಒಂದು ಶಾಪ್ ಕಡೆಯಿಂದ ತರಿಸ್ಕೊತಿದ್ರೆ ಸೊ ನನಗೆ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ, ಓಕೆನಾ? ಅವರ ಒಬ್ಬರು ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಅಥವಾ ಅವರ ಶಾಪಿಂದ ನೀವೇನಾದರೂ ತೊಗೋತಾ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆ? ಸೊ ಓಕೆ, ಫೈನಲಾಗಿ ಇಷ್ಟು ಕೆಲಸಗಳಾಗಿದೆ. ಇನ್ನು ನಾಳೆಯಿಂದ ನಿಮಗೆ ನನ್ನ ಹೊಸ ಮೊಬೈಲಿಂದನೇ ವೀಡಿಯೋಗಳು ಬರ್ತಾ ಹೋಗುತ್ತೆ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸಗೇನಾದರೂ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ, ಓಕೆ? ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.